ಆರೋಗ್ಯವೇ ಭಾಗ್ಯ ಅಂತಾರೆ. ಈ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ದೇಹದ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡುವುದು ಕಷ್ಟಕರವೇ ಸರಿ. ಏಕೆಂದರೆ ಅನಾದಿ ಕಾಲದ ಆಹಾರ ಪದ್ಧತಿ ಈಗ ನಮ್ಮಲ್ಲಿಲ್ಲ. ಕಂಡು ಕೇಳಿರದ ರೋಗಗಳು ಮನುಷ್ಯನನ್ನು ಕಿತ್ತು ತಿನ್ನುತ್ತಿದೆ. ಆದರೆ ನಮಗೆ ಸ್ವಲ್ಪ ಅನಾರೋಗ್ಯವಾದರೂ ನಾವುಗಳು ಮೊದಲು ಹೋಗೋದು ಆಸ್ಪತ್ರೆಗೆ. ಆದರೆ ಕೆಲವೊಮ್ಮೆ ನಾವು ಎಷ್ಟೇ ಆಸ್ಪತ್ರೆ ಸುತ್ತಿದ್ರೂ ಏನೇ ಚಿಕಿತ್ಸೆ ಪಡೆದರೂ ರೋಗ ನಿವಾರಣೆಯಾಗುವುದಿಲ್ಲ. ಮುಪ್ಪಿನ ಕಾಲದಲ್ಲಿ ವೃದ್ಧರನ್ನು ಮನೆಯಲ್ಲಿಟ್ಟುಕೊಂಡು ಶುಶ್ರೂಷೆ ಮಾಡುವುದು ಸುಲಭದ ಮಾತಲ್ಲ. ಹಾಗಾದರೆ ಏನು ಮಾಡೋದು ಅನ್ನೋ ಪ್ರಶ್ನೆ ಕಾಡುತ್ತದೆ. ಇದಕ್ಕೆ ಉತ್ತರ KNC ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್. ಈ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಚಿಕಿತ್ಸೆ ಪಡೆದವರಿಗೆ ನವಚೈತನ್ಯ ಬರುವುದರಲ್ಲಿ ಸಂದೇಹವಿಲ್ಲ ಅನ್ನುತ್ತಾರೆ ಇಲ್ಲಿ ಚಿಕಿತ್ಸೆ ಪಡೆದ ಜನರು. KNC ಆರೋಗ್ಯಧಾಮದಲ್ಲಿ ನಮ್ಮ ಮಿಸ್ಸಸ್ಸನ್ನು ನಾನು ಬಿಟ್ಟಿದ್ದೆ 2 ತಿಂಗಳು. ಸ್ವಲ್ಪ ತೊಂದರೆ ಆಗಿತ್ತು. ಕಾಲು ಅವಳಿಗೆ ಸುಟ್ಕೊಂಡಿದ್ಲು, ಜೊತೆ ಇನ್ನೊಂದು ಕಾಲು ಉಳುಕಿತ್ತು. ಹಾಗಾಗಿ ಎಲ್ಲೋ ಇದು ಮಾಡೋದಕ್ಕಿಂತ ಇಲ್ಲಿ ನನಗೆ ಒಂದು ಪರಿಚಯ ಇದ್ದಿದ್ದರಿಂದ ನಾನು ಕರ್ಕೊಂಬಂದು ಇಲ್ಲಿ ಬಿಟ್ಟಿದ್ದೆ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಟ್ರೀಟ್ಮೆಂಟು ಪ್ರತಿಯೊಂದು ಸಹ ಚೆನ್ನಾಗಿದೆ. ನರ್ಸಿಂಗ್ ಕೇರು ತುಂಬ ಟ್ರೈನಿಂಗ್ ಕೊಟ್ಟಿರೋದ್ರಿಂದ ಅವರೆಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಇಲ್ಲಿರೋ ಮೇಡಮ್ ಸಹ ಅದೇ ಥರ ಅವ್ರನ್ನೆಲ್ಲ ಹ್ಯಾಂಡ್ಲ್ ಮಾಡಿ ಒಂದು ಯಾರೇ ಪೇಷಂಟ್ ಬರಲಿ, ಯಾವುದೇ ಥರದ ಪ್ರಾಬ್ಲಮ್ ಇರಲಿ, ಅವರಿಗೆ ಎಷ್ಟೇ ವಯಸ್ಸಾಗಿರಲಿ, ಅವ್ರನ್ನ ಯಾವ ಥರದಲ್ಲಿ ನೋಡ್ಕೊಬೇಕು, ಅವ್ರಿಗೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ನಿಜವಾಗೂ ಇಲ್ಲಿ ಬಂದು ಕಲಿಬೇಕು. ಅಷ್ಟು ಕ್ಲೀನಾಗಿ ನೋಡಿ ಹೇಳ್ಕೊಡ್ತಾರೆ. 1989 ಸೆಪ್ಟೆಂಬರ್ನಲ್ಲಿ ಸ್ಥಾಪನೆಯಾದ ಈ ನಿಸರ್ಗ ಕರುಣಾಮೃತ ನವಚೈತನ್ಯ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ರಿಹ್ಯಾಬಿಟೇಷನ್ ಮತ್ತು ನರ್ಸಿಂಗ್ ಸೆಂಟರ್, ಇದನ್ನ KNC ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ಅಂತ ಕರೆಯುತ್ತಾರೆ. ಬೆಂಗಳೂರಿನ ಬಾಣಸವಾಡಿಯ ಗಾಂಧಿ ಸರ್ಕಲ್ ಬಳಿ ಇರೋ ಹೊರಮಾವಿನ ವಿಶಾಲವಾದ ಪ್ರದೇಶದಲ್ಲಿ ನಿರ್ಮಿಸಿರೋ ಈ ಆರೋಗ್ಯಧಾಮ ಆಸ್ಪತ್ರೆಗಳಲ್ಲಿ ವಾಸಿಯಾಗದ ಕಾಯಿಲೆಗಳ ಶುಶ್ರೂಷೆಗೆ ಹಾಗೂ ನೊಂದ ವೃದ್ಧರಿಗೆ ಸೇವೆ ಮಾಡಲು ಸದಾ ಸಿದ್ಧ. ನನ್ನ ಹೆಸರು ಚಂದ್ರಾರೆಡ್ಡಿ ಅಂತ. ಸುಮಾರು 1 ವರ್ಷದ ಹಿಂದೆ ನಾನು ಇಲ್ಲಿ ಬಂದು ಜಾಯ್ನ್ ಆಗಿದ್ದೇನೆ. ನಾನು ಸಸ್ಪೆಕ್ಟೆಡ್ TB ಪೇಷೆಂಟು. ಇಲ್ಲಿ ಬಂದ ನಂತರ ಫುಲ್ 9 ಮಂತ್ಸ್ ಕೋರ್ಸ್ ಟ್ರೀಟ್ಮೆಂಟ್ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಈಗ ಫುಲ್ ವಾಸಿ ಆಗಿದ್ದೀನಿ, 100% ಫಿಟ್ ಆಗಿದ್ದೀನಿ. ಇಲ್ಲಿ ಏನಪ್ಪ ಅಂದರೆ ನಾನು ಬಂದ ನಂತರ ಅಬ್ಸರ್ವ್ ಮಾಡಿದ್ದು, ಇಲ್ಲಿ ಒಂದು 5 ಜನ ಅಥವಾ 6 ಜನ ಪೇಷಂಟ್ಸಿಗೆ ಒಂದು ಸಿಸ್ಟರ್ನ ಅಲಾಟ್ ಮಾಡಿದ್ದಾರೆ. ಆ ಸಿಸ್ಟರಿಗೆ ಒಬ್ಬ ಟ್ರೈನಿ ಸಿಸ್ಟರ್ನೂ ಸಪೋರ್ಟ್ ಕೊಟ್ಟಿದ್ದಾರೆ. ನಂತರ ಇಲ್ಲಿ ಪ್ರತಿದಿನ ಬೆಳಗ್ಗೆ ಲೇಡಿ ಡಾಕ್ಟ್ರು ಬರ್ತಾರೆ. ಮತ್ತು ಲೇಡಿ ಡಾಕ್ಟ್ರು ಬೆಳಗ್ಗೆ 9 ಗಂಟೆಯಿಂದ 2 ಗಂಟೆವರೆಗೆ ಇರ್ತಾರೆ. ಮತ್ತು ಸ್ಪೆಷಲಿಸ್ಟ್ ಡಾಕ್ಟ್ರು ಮಧ್ಯಾಹ್ನ ಬರ್ತಾರೆ, ಮಧ್ಯಾಹ್ನ ಸಾಯಂಕಾಲದವರೆಗೆ ಇರ್ತಾರೆ. ಇವ್ರು ಸಪೋರ್ಟಾಗಿ ಮೇಯ್ನ್ ಈ ಸಂಸ್ಥೆ ಇಷ್ಟು ಬೆಳವಣಿಗೆ ಮಾಡೋದಕ್ಕೆ ಕಾರಣ ಏನಪ್ಪ ಅಂದರೆ, ಈ ಸಂಸ್ಥೆ ನಡೆಸುವಂಥ ವ್ಯಕ್ತಿಗಳು ಇಲ್ಲೇ ಇರ್ತಾರೆ, 24 ಗಂಟೆನೂ ಇಲ್ಲೇ ಇರ್ತಾರೆ. ಅವರು ಇಲ್ಲೇ ಮೇಲೆ ಈ ಬಿಲ್ಡಿಂಗ್ ಮೇಲೇ ಇದ್ದಾರೆ, ವಾಸವಾಗಿದ್ದಾರೆ. ಈ ಸಿಸ್ಟರ್ ಇಲ್ಲೇ ಇದ್ದಾರೆ, ಎಲ್ಲರೂ ಇಲ್ಲೇ ಇದ್ದಾರೆ. ಅವರಿಗೆ ಇಲ್ಲಿ ಬೇಕಂತ ಅಡುಗೆ ಊಟ ಆಗಲಿ, ಸಿಸ್ಟರ್ಸ್ ಕೊಡುವಂಥ ಸರ್ವಿಸ್ ಆಗಲಿ ತುಂಬ ಚೆನ್ನಾಗಿದೆ. ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ, ಅಂಗವಿಕಲತೆ, ಬುದ್ಧಿಮಾಂದ್ಯತೆ ಹೀಗೆ ನಾನಾ ರೀತಿಯ ಕಾಯಿಲೆಗಳನ್ನು ದೀರ್ಘಕಾಲದ ಚಿಕಿತ್ಸೆ ಶುಶ್ರೂಷೆ ಮೂಲಕ ವಾಸಿ ಮಾಡುತ್ತಾರೆ. ದೀರ್ಘಕಾಲದ ಸಮಸ್ಯೆಗಳಿಂದ ನರಳುತ್ತಿರುವ ಸಾಕಷ್ಟು ಮಂದಿ ತಮ್ಮ ನೆರವಿಗೆ ಇರುವ ಈ ಆರೋಗ್ಯಧಾಮವನ್ನು ಈಗಲೂ ನೆನೆಯುತ್ತಾರೆ. ನನ್ನ ಹೆಸರು TD ಪ್ರಕಾಶ್ ರಾವ್. ನಾನು ಇಲ್ಲೇ ಕಲ್ಯಾಣ ನಗರದಲ್ಲಿರೋದು. ಇವರು ಈ ಪೇಷಂಟ್ ಆಗಿದ್ದಾರಲ್ಲ, ಅವ್ರು ನಮ್ಮ ದೊಡ್ಡಕ್ಕ. 1 ವರ್ಷದ ಮೇಲೆ 14ನೇ ಇಸ್ವಿ ಏಪ್ರಿಲ್ ಜಾಯ್ನ್ ಆಗಿದ್ದಾರೆ. ಆವತ್ತಿಂದ ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರಿಗೆ ಮನೆಗಿಂತ ಇಲ್ಲಿ ಒಂಥರ ಚೆನ್ನಾಗಿದೆ. ಇಲ್ಲಿ ನರ್ಸ್ಗಳು ಅವರೆಲ್ಲ ಸರಿಯಾಗಿ ಫುಡ್ ಎಲ್ಲ ಕೊಡ್ತಾರೆ. 24 hours ನರ್ಸಿಂಗ್ ಎಲ್ಲ ಇದೆ. ಮನೆಯಲ್ಲಿರೋ ಥರನೇ ಅವರಿಗೆ ಒಂಥರ ಫೀಲ್ ಆಗುತ್ತೆ. ಯಾಕೆಂದರೆ ಇಲ್ಲಿ ನರ್ಸ್ಗಳೆಲ್ಲ ಭಾಳ ಕೋಆಪ್ರೇಟಿವ್ ಆಗಿರ್ತಾರೆ. ಎನಿ ಟೈಮ್ ಏನಾದರೂ ಭಾಳ ಇದಾದರೆ ಇನ್ಫಾರ್ಮ್ ಮಾಡ್ತಾರೆ. ಏನಾದ್ರು ಅವರಿಗೆ ಮೆಡಿಕಲ್ ಇದ್ರದ್ದು ಬೇಕು ಅಂದರೆ ಇನ್ಫಾರ್ಮ್ ಮಾಡ್ತಾರೆ. ಅದನ್ನು ನಾವು ಪ್ರೊವೈಡ್ ಮಾಡ್ತೀವಿ. ಅವರಿಗೆ ಅಷ್ಟು ಇದೇನಿಲ್ಲ, ತೊಂದರೆ ಏನಿಲ್ಲ. ಒಂಥರ ಮನೆ ವಾತಾವರಣದಲ್ಲ ಇದ್ದಾರೆ ಅವರು. ವಾರದ 7 ದಿನಗಳು, ದಿನದ 24 ಗಂಟೆಯೂ ದಾದಿಯರಿಂದ ಇಲ್ಲಿನ ಪ್ರತಿಯೊಬ್ಬರಿಗೂ ಆರೈಕೆ ಮಾಡುವ ಮೂಲಕ KNC ಪುನರ್ವಸತಿ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ.
KNC ಆರೋಗ್ಯಧಾಮದ ಕಾರ್ಯವೈಖರಿಗೆ ಮೆಚ್ಚಿ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿದೆ. ಕಳೆದ 25 ವರ್ಷಗಳಿಂದ ರೋಗಿಗಳಿಗೆ ಸೇವೆ ಮಾಡುತ್ತಿರುವ ಈ ಸಂಸ್ಥೆಯಲ್ಲಿ ನುರಿತ ವೈದ್ಯರಿಂದ ದಿನನಿತ್ಯದ ತಪಾಸಣೆ ಮಾಡಲಾಗುತ್ತದೆ. ಪಾರ್ಶ್ವವಾಯು, ಪಾರ್ಕಿನ್ಸನ್ಸ್, ಮಧುಮೇಹ, ಕೈಕಾಲು ನೋವು ಹೀಗೆ ಅನೇಕ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಇನ್ನು ಕೆಲವೊಂದು ಪ್ರಕಾರದ ಕಾಯಿಲೆಗಳಿಗಾಗಿ ವಿಶೇಷ ಥೆರಪಿಗಳನ್ನು ಸಹ ಮಾಡಲಾಗುತ್ತದೆ. ಕೋಮಾದಲ್ಲಿರುವ ರೋಗಿಗಳು ಗುಣಮುಖರಾಗಿ ಮನೆಗೆ ಹಿಂತಿರುಗಿದ ಎಷ್ಟೋ ಉದಾಹರಣೆಗಳು ನಮಗೆ ಇಲ್ಲಿ ಕಾಣಸಿಗುತ್ತದೆ. ನಾನು ಡಾಕ್ಟರ್ ಫಯಾಜ್ ಅಹಮದ್ ಸತ್ತಾರ್ ಅಂತ. ನಾನು ಒಂದು ಸೈಕ್ಯಾಟ್ರಿಸ್ಟು, ಮನೋಚಿಕಿತ್ಸಾ ವಿಭಾಗದಲ್ಲಿ ಸ್ಪೆಷಲಿಸ್ಟು. ನನಗೆ ಒಂದು 35 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ನಾನು ಈ ಆರೋಗ್ಯಧಾಮದಲ್ಲಿ ಮನೋಚಿಕಿತ್ಸಾಗೆ ನಾನು ಚೀಫ್ ಮೆಡಿಕಲ್ ಆಗಿದ್ದೀನಿ. ನಾನು ಸ್ಪೆಷಲಿಸ್ಟು, ಸೈಕ್ಯಾಟ್ರಿ ಸ್ಪೆಷಲಿಸ್ಟು. ನಾನು ಚೀಫ್ ಆಗಿದ್ದೀನಿ ಇಲ್ಲಿಗೆ. ಇಲ್ಲಿ ಎಲ್ಲ ಥರ ರೋಗಿಗಳಿಗೆ ಕೇರ್ ಕೊಡೋಕ್ಕೆ ಫೆಸಿಲಿಟೀಸ್ ಇದೆ. ಇಲ್ಲಿ ಎಲ್ಲ ಸ್ಪೆಷಾಲಿಟೀಸು ಇಲ್ಲಿ ಇದೆ. ಒಂದು ರೂಮ್ನಲ್ಲಿ ಒಂದು ಕೇರ್ಗೆ ಎಲ್ಲ ಫೆಸಿಲಿಟೀಸ್, ಒಬ್ಬರಿಗೆ ಇರೋಕ್ಕೆ ಏನೇನು ಬೇಕು ಅದೆಲ್ಲ ಫೆಸಿಲಿಟೀಸ್ ಇದೆ. ಚೆನ್ನಾಗಿ ಕೇರ್ ಮಾಡ್ತಾರೆ. ಟ್ರೈನಿಂಗ್ ಭಾಳ ಚೆನ್ನಾಗಿದೆ. ಟೀಮ್ ಭಾಳ ಚೆನ್ನಾಗಿದೆ. ಡಾಕ್ಟ್ರಿಗೆ ಏನು ಬೇಕು ಅದು 10 ವರ್ಷದಿಂದ ನಾನು ಇಲ್ಲಿ ಬರ್ತಿರೋದು ಎಷ್ಟು ಚೆನ್ನಾಗಿ ಕರೆಕ್ಟಾಗಿ ಟೀಮ್ ವರ್ಕ್ ಆಗಿದೆ ಅಂದರೆ, ನಮಗೆ ಏನು ಬೇಕು ನಾವು ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಅವ್ರಿಗೆ ಕರೆಕ್ಟಾಗಿ ಅದು ಎಕ್ಸಿಕ್ಯೂಟ್ ಮಾಡ್ತಾರೆ. ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿರ್ತೀವಿ, ಆದರೆ ಅವರು ಮನೇಲಿ ಇದ್ದು ಅವ್ರಿಗೆ ಕೇರ್ ಆಗೋದಿಲ್ಲ. ಇದು ಹಾಫ್ ವೇ ಹೋಮ್ ಕಾನ್ಸೆಪ್ಟ್ ಥರ ಇಲ್ಲಿ ಕೇರ್ ಸೆಂಟ್ರ್ನಲ್ಲಿ ಅಂಥ ಪೇಷಂಟ್ಸ್ ಎಲ್ಲ ನೋಡ್ತೀವಿ. ಮನೋಚಿಕಿತ್ಸದು ಅದಕ್ಕೆ ಶಿಜೋಫ್ರಿನಿಯಾ ಹೇಳಿ, ಬೈಪೋಲಾರ್ ಡಿಸಾರ್ಡರ್, ಡಿಪ್ರೆಷನ್ ಅಂತ ಹೇಳಿ, ಎಂಥದ್ದು ಸೊಮೆಟೋಫಾರ್ಮ್ ಡಿಸಾರ್ಡರ್, ಎಂಥ ಬಿಹೇವಿಯರಲ್ ಪ್ರಾಬ್ಲಮ್ ಇದ್ರೂ ಹಾಸ್ಪಿಟ್ಲಿಂದ ಫಿಟ್ ಅಂತ ಕಳಿಸಿರ್ತಾರೆ. ಬಟ್ ಮನೇಲಿ ಅವರು ಫ್ಯಾಮಿಲಿ ಜೊತೆ ಇರೋಕ್ಕಾಗೋದಿಲ್ಲ. ಅಂಥ ಪೇಷಂಟ್ಸ್ಗೆ ಒಂದು 3-4 ತಿಂಗಳು ಕೇರ್ ಮಾಡಿ ಆಮೇಲೆ ಅವ್ರಿಗೆ ಕಳಿಸ್ಬೋದು. ಇದು ಹಾಫ್ ವೇ ಹೋಮ್ ಕಾನ್ಸೆಪ್ಟ್ನಲ್ಲಿ ಅಂಥರ ಪೇಷಂಟ್ ನೋಡ್ತೀವಿ. ಪರ್ಟಿಕ್ಯುಲರ್ ಆಗಿ ಒಂದು 50 ವರ್ಷ ಆದಮೇಲೆ ವಯಸ್ಸಾಗಿರೋ ರೋಗಿಗಳಿಗೆ ಭಾಳ ಚೆನ್ನಾಗಿದೆ ಇಲ್ಲಿ ಫೆಸಿಲಿಟಿ. MD ಜನರಲ್ ಮೆಡಿಸನ್ ಮಾಡಿರೋರು ಬರ್ತಾರೆ. ಅವರು ಎಲ್ಲ ಪೇಷಂಟ್ಗಳಿಗೆ ನೋಡ್ತಾರೆ. ಸಕ್ಕರೆ ಕಾಯಿಲೆ, ಬ್ಲಡ್ ಪ್ರೆಷರ್ ಕಾಯಿಲೆ, ಆಮೇಲೆ ಒಂದು ಮೂಳೆದು ಅದು ಜಾಯಿಂಟ್ಸ್ದು ಪ್ರಾಬ್ಲಮ್ ಇದ್ದರೆ ಆರ್ಥೋಪೆಡಿಕ್ನವ್ರು ಬರ್ತಾರೆ. ಯಾರಿಗೆ ಏನು ತೊಂದರೆ ಸ್ಪೆಷಲಿಸ್ಟ್ ಕವರ್ ಬೇಕು ಅದಕ್ಕೆ. ನಾನು ಮಾನಸಿಕ ಚಿಕಿತ್ಸೆ ಇರೋದ್ರಿಂದ ಏನು ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಏನಿದ್ರೂ ಮಾನಸಿಕ ಪ್ರಾಬ್ಲಮ್ಗೆ ನಾನು ಬಂದು ನೋಡ್ಕೊಂಡು ಹೋಗ್ತೇನೆ. ಆಮೇಲೆ ಆ ನರ್ಸಸ್ಸು ಆಲ್ ಟೈಪ್ಸ್ ಆಫ್ ಪೇಷಂಟ್ಸ್ಗೆ ವೆಲ್ ಟ್ರೈನ್ಡ್ ಇದ್ದಾರೆ. ಬೆಡ್ ರಿಡನ್ ಇದೆ, ಕೆಥಿಟರ್ ಹಾಕಿದ್ದಾರೆ, ಅವ್ರಿಗೆ ಫೀಡಿಂಗ್ ಪ್ರಾಬ್ಲಮ್ ಇದೆ. ಲಾಂಗ್ ಟರ್ಮ್ ಕೇರಿಗೆ ಪರ್ಟಿಕ್ಯುಲರ್ಲಿ ಅವ್ರ ಹಾಸ್ಪಿಟ್ಲಲ್ಲಿ ಅವ್ರ ರಿಲೇಟಿವ್ಸ್ಗೆ ಇವ್ರಿಗೆ ಹೇಳ್ತಾರೆ, ಇವಾಗ ನೀವು ಕೇರ್ ಸೆಂಟ್ರ್ನಲ್ಲಿ ತೊಗೊಂಡೋಗಿ ಪ್ಯಾಲಿಯೇಟಿವ್ ಕೇರ್, ಟರ್ಮಿನಲ್ ಕೇರ್ ಅಂತ ಹೇಳ್ತೀವಿ. ಅಂತ ಇದಕ್ಕೆ ಇಲ್ಲಿ ತೊಗೊಂಡು ಬಂದರೆ ಆಲ್ ಟೈಪ್ಸ್ ಆಫ್ ಕೇರ್ ಟ್ರೈನ್ಡ್ ಪೀಪಲಿಂದ ಅಂಡರ್ ಸೂಪರ್ವಿಷನ್ನು ಭಾಳ ಚೆನ್ನಾಗಿ ಕೇರ್ ಆಗುತ್ತೆ. ನಿತ್ಯ ರೋಗಿಗಳನ್ನು ಮಕ್ಕಳಂತೆ ಆರೈಕೆ ಮಾಡುವ ಇಲ್ಲಿನ ದಿನಚರಿ ಬೆಳಿಗ್ಗೆ 4:30 ಪ್ರಾರಂಭವಾಗುತ್ತದೆ. ಬೆಳಿಗ್ಗೆ 4:30 ಸ್ನಾನ ಮಾಡಿಸುವುದು, 6:30 ಕಾಫಿ ಅಥವಾ ಹಾಲು, 8 ಗಂಟೆಗೆ ತಿಂಡಿ, 10-10:30 ರಾಗಿ ಗಂಜಿ ಅಥವಾ ರಾಗಿ ಮಾಲ್ಟ್, ಮಧ್ಯಾಹ್ನ 1 ಗಂಟೆಗೆ ಊಟ, 4 ಗಂಟೆಗೆ ಅಥವಾ 4:30 ಟೀ ಅಥವಾ ಹಾಲು, ರಾತ್ರಿ 8 ಗಂಟೆಗೆ ಸರಿಯಾಗಿ ಚಪಾತಿ, ಪಲ್ಯ ಮತ್ತು ಅನ್ನ ರಸಂ ಇರುತ್ತದೆ. ವಾರದ 7 ದಿನವೂ ಬೇರೆ ಬೇರೆ ತಿಂಡಿಗಳು ಇರುತ್ತದೆ. ನನ್ನ ಹೆಸರು ಪ್ರೇಮ. 3 ವರ್ಷದಿಂದ ನಾನು ಕೆಲಸ ಮಾಡ್ತಿದ್ದೀನಿ ಇಲ್ಲಿ. 3 ವರ್ಷದಿಂದ ನಾನು ಪೇಷಂಟ್ ನೋಡ್ಕೊತೀನಿ, ಪೇಷಂಟ್ ಸೇವೆ ಮಾಡ್ತಿದ್ದೀನಿ. ನನಗೆ ಅಂತ 6 ಜನ ಪೇಷಂಟ್ ಕೊಟ್ಟಿದ್ದಾರೆ. 6 ಜನ ಪೇಷಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಒಬ್ಬೊಬ್ಬರು ಒಂದೊಂದು ಥರ ಕೇಸಸ್ ಇದೆ. ಒಬ್ಬರು ಮೆಂಟಲಿ ಪೇಷಂಟು ಬಂದಿದ್ದಾರೆ. ಅವರು ಬಂದಾಗ ತುಂಬಾ ಹೊಡೆಯೋಕ್ಕೆ ಬರೋರು, ನರ್ಸ್ಗೆಲ್ಲ ಹೊಡೆಯೋಕ್ಕೆ ಬರೋರು, ಅವ್ರಿಗೆ ತುಂಬ ಹಿಂಸೆ ಮಾಡೋರು, ತುಂಬ ಗಲಾಟೆ ಮಾಡೋರು, ಪಕ್ಕದಲ್ಲಿರೋ ಪೇಷಂಟ್ಗಳ್ನೂ ಗಲಾಟೆ ಮಾಡೋ ಅಷ್ಟೊಂದು ತುಂಬ ಕಿರ್ಚಾಡೋರು. ನಮ್ಮಲ್ಲಿ ಸೈಕಾಟ್ರಿಕ್ ಡಾಕ್ಟರ್ ಅಂತ ಬರ್ತಾರೆ. ಅವ್ರಿಗೆ ತೋರಿಸ್ದಾಗಿಂದ ಅವರು ಕಂಟ್ರೋಲ್ ಆಗಿದ್ದಾರೆ. ಮೆಡಿಸನ್ ಡೈಲಿ ಕೊಡ್ತೀವಿ, ಅದರಿಂದ ಕಂಟ್ರೋಲ್ ಆಗಿದೆ. ಬಂದಾಗಿಂದ ಇದುವರೆಗೆ ತುಂಬ ಕಂಟ್ರೋಲಲ್ಲಿದೆ, ತುಂಬ ಚೆನ್ನಾಗಿದ್ದಾರೆ ಅವರು. ಸೆಕೆಂಡ್ ಪೇಷಂಟ್ ಅಂದರೆ ಶುಗರ್ ಪೇಷಂಟ್. ಅವರು ಬಂದಾಗ ಶುಗರ್ ಇತ್ತು ಅವ್ರಿಗೆ. ಇಲ್ಲಿ ಮತ್ತೆ ನಾವು ಟ್ರೀಟ್ಮೆಂಟು ಅದೇ ಅಂದರೆ ಮನೇಲಂದರೆ ಅವ್ರ ಫುಡ್ ತಗೊಳೋದು, ಶುಗರ್ ಐಟಮ್ಸ್ ಎಲ್ಲ ತಿಂತಿದ್ರು. ಅದರಿಂದ ಅವ್ರು ಕಂಟ್ರೋಲ್ ಮಾಡೋಕ್ಕಂತೂ ಆಗ್ತಿರ್ಲಿಲ್ಲ. ಇಲ್ಲಿ ಬಂದಾಗಿದೆ ನಾವು ಫುಡ್ಡು ಮೈಂಟೈನ್ ಮಾಡ್ಕೊಬರ್ತೀವಿ. ಅದರಿಂದ ಫುಡ್ಡು ಮತ್ತು ಅವ್ರದ್ದು ಮೆಡಿಸನ್ ಕೊಡ್ತೀವಿ ಕಂಟ್ರೋಲ್, ಅದರಿಂದ ಕಂಟ್ರೋಲ್ ಬರ್ತಿದೆ. BP ಶುಗರ್ ಎಲ್ಲ ಇರ್ತಿತ್ತು ಅವರಿಗೆ, ಅದರಿಂದ ಕಂಟ್ರೋಲ್ ಬರ್ತಿದೆ.
ಅಂದರೆ ಡ್ರೆಸ್ಸಿಂಗ್ ಪೇಷೆಂಟು, ಆಮೇಲೆ ಇದು ಕಾಲೆಲ್ಲ ಊಡ್ತಾ ಆ ಥರ ಎಲ್ಲ ಬಂದಿತ್ತು, ಅವ್ರೂ ಕಮ್ಮಿ ಆಗಿದೆ. ಇಲ್ಲಿ ನಮ್ಮ ಕೇರ್ ಅಂತಂದರೆ ನಮ್ಮ ಮೇಡಮ್ಮು ಇಲ್ಲಿ ಚೆನ್ನಾಗಿ ನೋಡ್ಕೊತಾರೆ. ನಮಗೆ 24 hours ನಾವು ಪೇಷೆಂಟ್ ಹೇಗೆ ನೋಡ್ಕೊತೀವಿ, ಪೇಷೆಂಟು ನಮ್ಗೆ ಅದೇ ಥರನೇ ಸಂತೋಷದಿಂದ ಮಾತಾಡ್ತಾರೆ, ನಾವು ಅದೇ ಥರನೇ ಸಂತೋಷವಾಗಿ ಪೇಷೆಂಟ್ನ ನೋಡ್ಕೊತೀವಿ. ಅವ್ರು ನಮಗೆ ಫ್ರೆಂಡ್ಲಿಯಾಗೂ ಇರ್ತಾರೆ. ಇಲ್ಲಿನ ಪ್ರತಿಯೊಬ್ಬರಿಗೂ ಬೆಳಿಗ್ಗೆ ತಿಂಡಿಯಾದ ಬಳಿಕ ಆರೋಗ್ಯ ತಪಾಸಣೆ ಹಾಗೂ ಮೆಡಿಸಿನ್ಸ್ ನೀಡಲಾಗುತ್ತದೆ. ದಿನದ 24 ಗಂಟೆಯೂ ಇವರುಗಳ ಆರೋಗ್ಯದಲ್ಲಿ ಆಗುವ ಏರುಪೇರುಗಳನ್ನು ಗಮನಿಸುವುದಕ್ಕೆ ವ್ಯವಸ್ಥಿತ ನರ್ಸ್ಗಳನ್ನು ನೇಮಕ ಮಾಡಲಾಗಿದೆ. ಓಡಾಡಲು ಸಾಧ್ಯವಾಗದೇ ಇರೋ ರೋಗಿಗಳು ಕಾಲಕ್ರಮೇಣ ಓಡಾಡುವ ಮೂಲಕ ಗುಣಮುಖರಾಗುತ್ತಾರೆ. ನಮಸ್ಕಾರ, ನನ್ನ ಹೆಸರು ಮಂಜುಳಾ ಶುಭಶ್ರೀ ಅಂತ ಹೇಳಿ. ನಾನಿಲ್ಲಿ ಡೈರೆಕ್ಟರ್ ಆಗಿ ಇದ್ದೀವಿ. ನಾವು 89ರಲ್ಲಿ ಇದು ನಾನು ಸ್ಟಾರ್ಟ್ ಮಾಡಿದ್ದು. ಇಲ್ಲಿ 27 ವರ್ಷದಿಂದ ನಾವು ರನ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಎಲ್ಲ ಥರ ಕೇಸಸ್ಗಳನ್ನು ನಾವು ಅಟೆಂಡ್ ಮಾಡ್ತೀವಿ. ಮೆಂಟಲಿ ಡಿಸೇಬಲ್ ಆಗಿರ್ಬೋದು, ಮೆಂಟಲಿ ಅಪ್ಸೆಟ್ ಆಗಿರೋದಾಗಿರ್ಬೋದು, ಬೆಡ್ ರಿಡನ್ ಆಗಿರ್ಬೋದು, ಬೆಡ್ ಸೋರ್ ಆಗಿರ್ಬೋದು, ಬೈ ಬರ್ತ್ ಹುಟ್ಟಿರೋ ಅಂಥರಾಗಿರ್ಬೋದು, ಎಲ್ಲ ಥರ ಕೇಸಸ್ಸನ್ನು ನಾವಿಲ್ಲಿ ಅಟೆಂಡ್ ಮಾಡ್ತೀವಿ. ಪಾರ್ಕಿನ್ಸನ್ ಪೇಷಂಟ್ ಬಂದು ಹುಷಾರಾಗೋದಿಲ್ಲ, ಅವ್ರನ್ನ ಕಂಟ್ರೋಲ್ ತೊಗೋಬೋದು, ನಾಟ್ ರಿಕವರಿ. ಇನ್ನು ಕೆಲವೊಂದು ಫುಲ್ಲಿ ಮೆಂಟಲಿ ಅಪ್ಸೆಟ್ ಆದವರು ಅಂತಾರೆ ಬರ್ತಾರೆ. ನಿಮಾನ್ಸಿಂದ ಬರ್ಬೋದು, ಬೇರೆ ಬೇರೆ ಹಾಸ್ಪಿಟ್ಲ್ಗಳಿಂದ ಬರ್ಬೋದು, ಬೇರೆ ಬೇರೆ ಊರುಗಳಿಂದ ಬರ್ಬೋದು. ಯಾವುದೇ ಥರದವ್ರು ಬಂದರೂ ತೊಗೊಂಡು ಅವ್ರನ್ನ ನೋಡ್ಕೊಳ್ತೀವಿ. ನಮಗೆ ಫುಲ್ಲಿ ಸಪೋರ್ಟಾಗಿ ನಿಂತು ಅವ್ರನ್ನ ಟ್ರೀಟ್ಮೆಂಟ್ ಕೊಟ್ಟು ಅವ್ರನ್ನ ಗುಣಮುಖರನ್ನಾಗಿ ಮಾಡ್ತಿರೋರು ನಮ್ಮ ಡಾಕ್ಟರ್ ಅಬ್ದುಲ್ ಸತ್ತಾರ್ ಅಂತ ಹೇಳಿ. ಇನ್ನು ಡಯಾಬಿಟಿಕ್ಸ್ ಬಂದು ಡಾಕ್ಟರ್ ಕೃಷ್ಣಮೂರ್ತಿ ಅಂತ ಹೇಳಿ, ಇಲ್ಲೇ ಮಾರುತಿ ಸೇವಾನಗರದಲ್ಲಿ ಅವರು ಇರೋದು, ಅವರು ಬಂದು ಅಟೆಂಡ್ ಮಾಡ್ತಾರೆ. ಇನ್ನು ಬೇರೆ ಬೇರೆ ಥರ ಕೇಸಸ್ಗೆ ಜನರಲ್ ಫಿಸಿಷಿಯನ್ ಅಂತ ನಾವು ಇಲ್ಲಿ ಇಟ್ಟಿದ್ದೀವಿ. ಇನ್ನು ಫಿಸಿಯೋಥೆರಪಿ ಬಂದು ಡಾಕ್ಟರ್ ಸವಿತಾ ಅಂತ ಹೇಳಿ ಅವರು ಬಂದು ಅಟೆಂಡ್ ಮಾಡ್ತಾರೆ. ಪ್ಯಾರಲೈಸ್ ಪೇಷಂಟಿಗಾಗಿರ್ಬೋದು, ಪಾರ್ಕಿನ್ಸನ್ಗೆ ಆಗಿರ್ಬೋದು, ಅವ್ರಿಗೆ ಫಿಸಿಯೋಥೆರಪಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ ಥರ ಕೇಸಸ್ ಎಲ್ಲ ಅವ್ರು ಬಂದು ಅಟೆಂಡ್ ಮಾಡ್ತಾರೆ. ಇನ್ನು ನ್ಯೂರೋಲಜಿಸ್ಟ್ ಆಗಿರ್ಬೋದು, ಬೇರೆ ಬೇರೆ ಥರ ಸಮಸ್ಯೆಗಳಿರ್ಬೋದು, ಲೇಡೀಸ್ಗೆ ಗೈನಕಾಲಜಿಸ್ಟ್ ಆಗಿರ್ಬೋದು, ಆ ಕಾಯಿಲೆಗೆ ಸಂಬಂಧಪಟ್ಟ ಡಾಕ್ಟರನ್ನು ಇಲ್ಲಿ ಕರೆಸ್ಬಿಟ್ಟು ಅವರಿಗೆ ಸಂಬಂಧಪಟ್ಟ ಡಾಕ್ಟರ್ಗೆ ನಾವು ತೋರಿಸ್ತೀವಿ. ಇನ್ನು ಕಣ್ಣಿನ ಸಮಸ್ಯೆ ಇರ್ಬೋದು, ಕಿವಿ ಆಗಿರ್ಬೋದು, ಒಬ್ಬೊಬ್ಬರಿಗೆ ಒಂದೊಂದು ಥರ ಸಮಸ್ಯೆ ಇರುತ್ತೆ. ಆ ಸಂಬಂಧಪಟ್ಟ ಡಾಕ್ಟರ್ನ ಕರೆಸಿ ನಾವು ತೋರಿಸ್ತೀವಿ. ಬಂದಂಥ ನೂರಾರಂತಲ್ಲ, ಸಾವಿರಾರು ಜನ ಪೇಷಂಟ್ಗಳು, ಸಾವಿರಾರು ಜನ ಸಂಸಾರಗಳು ಇಲ್ಲಿಂದ ಹುಷಾರಾಗಿ ಹೋಗಿ ಇವತ್ತು ಚೆನ್ನಾಗಿ ಸಂಸಾರ ಮಾಡ್ತಿದ್ದಾರೆ. ಕೆಲವರು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಎಷ್ಟೆಷ್ಟು ನೋಡ್ಕೊಳ್ಳೋದಕ್ಕೆ ಪಡ್ತಾರೆ. ಅವ್ರ ಮನೆಯವ್ರಿಗೆಲ್ಲ ಹಿಡ್ಕೊಂಡು ಹೊಡೆಯೋ ಅಂಥ ಪೊಸಿಷನ್ನಲ್ಲಿರ್ತಾರೆ. ಮನೆಯಿಂದ ತಪ್ಪಿಸ್ಕೊಂಡು ಹೋಗ್ತಾರೆ. ಗೇಟಿಂದ ಹೊರಗಡೆ ಹೋದರೆ ಒಳಗಡೆ ಬರೋದಕ್ಕೆ ಗೊತ್ತಾಗೋದಿಲ್ಲ. ಸ್ಟಾಫ್ ಮತ್ತು ಡಾಕ್ಟರ್ ಆಗಿರ್ಬೋದು, ಪೇಷಂಟ್ ಆಗಿರ್ಬೋದು, ಇವರೆಲ್ಲ ತಾಯಿ ಮಕ್ಕಳು, ತಂದೆ ಮಕ್ಕಳು ಸಂಬಂಧ ಬರುತ್ತೆ. ಇಂಜೆಕ್ಷನ್ ಕೊಡೋದ್ರಿಂದ ಹಿಡಿದು, ಮೆಡಿಸಿನ್ ಕೊಡೋದ್ರಿಂದ ಹಿಡಿದು, ಅವ್ರ ಪರ್ಸ್ನಲ್ ಇದರಿಂದ ಹಿಡಿದು, ಕೆಲವರು ಅವ್ರ ಪರ್ಸ್ನಲ್ ಕೆಲಸ ಮಾಡ್ಕೊತಾರೆ, ಕೆಲವರು ಮಾಡ್ಕೊಳ್ಳೋದಿಲ್ಲ. ಒಬ್ಬ ತಾಯಿಯಾಗಿ ಒಬ್ಬ ರೋಗಿಯ ಸೇವೆಯನ್ನು ಸ್ಟಾಪ್ ಮಾಡಬೇಕು. ಇಲ್ಲಿ ತಾಯಿ ಮಕ್ಕಳು ಸಂಬಂಧ, ತಂದೆ ಮಕ್ಕಳು ಸಂಬಂಧ ಬರುತ್ತೆ. ಡಾಕ್ಟರ್, ನರ್ಸ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇವರೆಲ್ಲ ತಂದೆ ಮಕ್ಕಳು, ತಾಯಿ ಮಕ್ಕಳು ಸಂಬಂಧ ಇರುತ್ತೆ. ಪ್ರತಿಯೊಬ್ಬರ ಕೋಣೆಯಲ್ಲೂ ಟಿವಿ ವ್ಯವಸ್ಥೆ ಕೂಡ ಇದೆ. ಕೆಲವು ಇಂಡೋರ್ ಆಟಗಳನ್ನು ಆಡುತ್ತಾ ಖುಷಿಯಾಗಿ ಮನೆಯ ವಾತಾವರಣವೇ ನಮಗಿಲ್ಲಿ ಸಿಕ್ಕಿದೆ ಎನ್ನುತ್ತಾರೆ ಇಲ್ಲಿನ ವೃದ್ಧರು. ಇಲ್ಲಿ ನನಗೆ ಬಂದು 5-6 ತಿಂಗಳಾಗಿದೆ. 5-6 ತಿಂಗಳಲ್ಲಿ ನಾನು ನೋಡಿದ ಮಟ್ಟಿಗೆ ಈ ಆರೋಗ್ಯಧಾಮದಲ್ಲಿ ಊಟದ ವಸತಿ ಮತ್ತು ಸ್ನಾನಕ್ಕೆ ಮತ್ತು ಇರುವುದಕ್ಕೆ ಎಲ್ಲದಕ್ಕೂ ಭಾಳ ಫೆಸಿಲಿಟಿ ಭಾಳ ಚೆನ್ನಾಗಿದೆ. ಇಲ್ಲಿಯ ಮೇಡಮ್ ಇದಾರಲ್ಲ, ಇಲ್ಲಿ ಮೇಡಮ್ಮೇ ಇಲ್ಲಿ ಹೆಂಗಸರೇ ದೊಡ್ಡವರು, ಅವರೇ ಪ್ರತಿಯೊಂದು ನೋಡ್ಕೊಳ್ತಾರೆ. ಭಾಳ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅಸಿಸ್ಟೆಂಟ್ ಒಬ್ಬರು ಅನಿತಾ ಅಂತ ಇದ್ದಾರೆ, ಅವರು ಸಹ ಅಡ್ಮಿನಿಸ್ಟ್ರೇಷನಲ್ಲಿ ಏನೇನು ಬೇಕು, ಯಾವ ರೀತಿಯಲ್ಲಿ ನಮಗೆ ಸೌಕರ್ಯವನ್ನು ಅನುಭವಿಸಬೇಕೋ ಅದನ್ನೆಲ್ಲ ಅವರು ಸಹಾಯ ಮಾಡಿಕೊಡ್ತಾರೆ. ಮೇಡಮ್ನವರು ಒಳ್ಳೆಯವರಾದ್ದರಿಂದ ಅವರ ಅಕ್ಕಪಕ್ಕದಲ್ಲಿರತಕ್ಕವರು ಸಹ ಭಾಳ ಒಳ್ಳೆಯವರಾಗಿ ಬಿಹೇವಿಯರು ನನ್ನ ವಿಷಯದಲ್ಲಿ ಭಾಳ ಸಂತೋಷವಾಗಿ ಮಾತಾಡೋದು, ಅಲ್ಲಿ ಕರ್ಕೊಂಡು ಹೋಗೋದು, ಇಲ್ಲಿ ಕರ್ಕೊಂಡು ಹೋಗೋದು, ನನ್ನ ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ವಿಶಾಲವಾದ ಈ ಆರೋಗ್ಯಧಾಮದಲ್ಲಿ ವಾಕಿಂಗ್ ಟ್ರ್ಯಾಕ್, ಫಿಸಿಯೋಥೆರಪಿ, ಲಾಫಿಂಗ್ ಕ್ಲಬ್, ವಾಯುವಿಹಾರ ಸೌಲಭ್ಯ ಹೀಗೆ ಮುಂತಾದ ರೀತಿಯಿಂದ ಈ KMC ಆರೋಗ್ಯಧಾಮ ಹೆಸರುವಾಸಿಯಾಗಿದೆ. ನನ್ನ ಹೆಸರು ಸುಬ್ಬಲಕ್ಷ್ಮಿ ಅಂತ. ನಾನು ಮೈಸೂರಿನಲ್ಲಿ ವಾಸ ಆಗಿದ್ದು, ಬಂದು 3 ವರ್ಷ ಆಯಿತು. ನನ್ನ ಸಮಸ್ಯೆ ಮೈಸೂರಿನಲ್ಲಿದ್ದಾಗ ಏನಾಯಿತು ಅಂದರೆ ನನಗೆ ಗೊತ್ತಿಲ್ಲ, ಏನೋ ಬಿದ್ದುಬಿಟ್ಟಿದ್ದಂತೆ. ಆಮೇಲೆ ಯಾರೋ ಪಕ್ಕದವ್ರು, ನನ್ನ ತಮ್ಮ ಇರೋದು ಬೆಂಗಳೂರಿನಲ್ಲಿ,
ಅಲ್ಲಿಗೆ ಫೋನ್ ಮಾಡಿ ಕರೆಸ್ಬಿಟ್ಟು ಕರ್ಕೊಂಡು ಬಂದು ಇಲ್ಲಿ ನರ್ಸಿಂಗ್ ಹೋಮಿಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿದ್ರು. ಮೈಕೈಯೆಲ್ಲ ಊದ್ಕೊಂಬಿಟ್ಟಿತ್ತು, ನಡೆಯೋಕ್ಕಾಗ್ತಿರ್ಲಿಲ್ಲ. 8 ತಿಂಗಳು ಹಾಸಿಗೆ ಇಟ್ಟು ಮಲಗಿದ್ದೆ. ಆಮೇಲೆ ಫಿಸಿಯೋಥೆರಪಿ ಎಲ್ಲ ಕೊಡಿಸಿದ್ರು. ಇವಾಗ ನಾನು ನಾರ್ಮಲ್ಲಾಗಿ ಸ್ವಲ್ಪ ಓಡಾಡ್ಕೊಂಡು ಚೆನ್ನಾಗಿದ್ದೀನಿ. ಈಗೇನು ಅಂಥ ಪ್ರಾಬ್ಲಮ್ ಇಲ್ಲ. 8 ತಿಂಗಳು ತುಂಬ ಕಷ್ಟಪಟ್ಟೆ, ಆ ಥರ ಮಲಗಿದ್ದೆ. ಕೈ ಕಾಲೆಲ್ಲ ಊದ್ಬಿಟ್ಟಿತ್ತು, ನಡೆಯೋಕ್ಕಾಗ್ತಿರ್ಲಿಲ್ಲ. ಇವಾಗ ನಾನು ಡಾಕ್ಟ್ರು ಹೇಳಿದ ಪ್ರಕಾರ ನಡೀತೀನಿ, ಎಕ್ಸಸೈಸ್ ಮಾಡ್ಕೊತೀನಿ. ಬೆಳಗ್ಗೆ 6 ಗಂಟೆಗೆ ಕಾಫಿ ಕೊಡ್ತಾರೆ, ಹಾಲು ಕುಡಿಯೋರಿಗೆ ಹಾಲು ಕೊಡ್ತಾರೆ, 8 ಗಂಟೆಗೆ ಸರಿಯಾಗಿ ತಿಂಡಿ ಕೊಡ್ತಾರೆ, ಆಮೇಲಿಂದ 10 ಗಂಟೆಗೆ ಗಂಜಿ ಕೊಡ್ತಾರೆ, 1 ಗಂಟೆಗೆ ಸರಿಯಾಗಿ ಊಟ, 4 ಗಂಟೆಗೆ ಕಾಫಿ, ಹಾಲು ಕುಡಿಯೋರಿಗೆ ಹಾಲು, ರಾತ್ರಿ 8 ಗಂಟೆಗೆ ಬಿಸಿ ಬಿಸಿಯಾಗಿ ಊಟ ಕೊಡ್ತಾರೆ. ನನಗಿಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿ ಹಿಡಿಸಿದೆ. ಈ ಮೇಡಮ್ನವರು ನನಗೆ ಸಾಕು ತಾಯಿ ಆಗಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ ನನ್ನ ವಿಷಯ. ನಾನು ಕೃತಜ್ಞತಾಪೂರ್ವಕ ನುಡಿಗಳನ್ನು ನಮ್ಮಲ್ಲಿರುವ ನುರಿತ ಸಿಬ್ಬಂದಿ ವರ್ಗಕ್ಕೆ ಸಲ್ಲಿಸಬೇಕು. ಇಲ್ಲಿ ತುಂಬ ಜನ ಬರ್ತಿರ್ತಾರ ಹೋಗ್ತಿರ್ತಾರ, ತುಂಬ ಕಾಯಿಲೆ ಏನೇನೋ ಬರ್ತಿರ್ತಾರ. ಅವರು ಕಾಯಿಲೆ ವಾಸಿ ಆಗುತ್ತೋ ಇಲ್ಲೋ ಅಂತ ಟೆನ್ಷನಲ್ಲಿ ಬರ್ತಾರ. ಆದರೆ ಇಲ್ಲಿ ಬಂದು ವಾಸಿ ಮಾಡಿಸ್ಕೊಂಡು ತುಂಬ ಖುಷಿಯಾಗಿ ಹೋಗ್ತಾರೆ. ಆಮೇಲೆ ಫುಲ್ ಬೆಡ್ ರಿಡನ್ ಆಗಿ ಫುಲ್ ಬೆಡ್ಸೋರಾಗಿ ಮಾಡ್ಕೊಂಡು ಇಲ್ಲಿ ಬಂದು ಮತ್ತೆ ವಾಸಿ ಮಾಡ್ಕೊಂಡು ನಡ್ಕಂತ ಹೋಗ್ತಾರೆ. ಅವರು ಪೇಷಂಟ್ ಕಡೆಯವರು ಎಲ್ಲರೂ ಬಂದು ಖುಷಿಯಾಗಿ ನೋಡ್ಕೊಂಡು ಎಲ್ಲ ಅವ್ರಿಗೇನೇನೋ ವಸತಿ ಎಲ್ಲ ನೋಡ್ಕೊಂಡು ಆಮೇಲೆ ಬಂದು ಪೇಷಂಟ್ ಸೇರಿಸಿ ತುಂಬ ಖುಷಿಯಾಗಿ ನೋಡ್ಕೊಂಡು ಹೋಗ್ತಾರೆ. 1 ಎಕರೆ ವಿಸ್ತಾರದಲ್ಲಿರುವ ನಾನು 225 ರೆಸಿಡೆನ್ಸಿ ಒಳ ಅತಿಥಿಯನ್ನು ಹೊಂದಿರ್ತೇನೆ. 75 ದಾದಿಯರು, 10 ಇನ್ನಿತರ ಸಿಬ್ಬಂದಿಯವರು, ವೈದ್ಯಾಧಿಕಾರಿಗಳು ಹೊಂದಿರ್ತೇನೆ.
ನಾನು ತುಂಬ ಸ್ವಚ್ಛವಾಗಿ ಚೊಕ್ಕವಾಗಿ ಕೊಠಡಿಯನ್ನ ಹಾಗೂ ಕ್ಯಾಂಪಸ್ಸನ್ನ ಹೊಂದಿರ್ತೇನೆ. ಯಾವುದೇ ಶಬ್ದ ಮಾಲಿನ್ಯವಿಲ್ಲದೆ ನಿಶ್ಶಬ್ದತೆಯಿಂದ ಕೂಡಿದ್ದು ರೋಗಿಗಳಿಗೆ ಗುಣಮುಖರಾಗಲು ಸೂಕ್ತ ವಾತಾವರಣ ಹೊಂದಿರ್ತೇನೆ. ನನಗೆ ಕರೆ ಮಾಡಿ ನಿಮ್ಮಲ್ಲಿ ಏನು ಟ್ರೀಟ್ಮೆಂಟ್ ಸಿಗುತ್ತದೆ ಎಂದು ಕೇಳ್ತಾರೆ. ಟ್ರೀಟ್ಮೆಂಟ್ನಲ್ಲಿ 2 ಥರದ್ದು ಇರುತ್ತೆ. ನಿಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ನೀವು ಅವರಿಗೆ ಯೋಗಕ್ಷೇಮವನ್ನ ಕೇಳಿ ಸತ್ಕರಿಸ್ತೀರಾ. ಅವರನ್ನು ಆತ್ಮೀಯತೆಯಿಂದ ನೋಡಿಕೊಂಡು ಬರಮಾಡಿಕೊಳ್ತೀರಿ. ಹಾಗೇನೆ ನಾನು ನಿಮ್ಮನ್ನ ಪ್ರೀತಿ ವಿಶ್ವಾಸದಿಂದ ನಾನು ನಿಮ್ಮಲ್ಲಿ ಒಬ್ಬನಾಗಿ, ನಿಮಗೆ ನಾನಾಗಿ, ನನಗೆ ನೀವಾಗಿ ಆತಿಥ್ಯದಿಂದ ಇರೋದು ಮೊದಲನೇ ಟ್ರೀಟ್ಮೆಂಟ್. 2ನೇದಾಗಿ ಶುಶ್ರೂಷಕಿಯರಿಂದ ಆರೈಕೆ, ವೈದ್ಯರಿಂದ ತಪಾಸಣೆಯನ್ನು ಹಾಗೂ ದಾದಿಯರಿಂದ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನನ್ನ ಹೆಸರು ಪ್ರೇಮ. KNC ಆರೋಗ್ಯಧಾಮದಲ್ಲಿ 2 ವರ್ಷದಿಂದ ನಾನು ರೋಗಿಯ ಸೇವೆ ಮಾಡುತ್ತಿದ್ದೇನೆ. ಇವರ ಹೆಸರು MN ನಾರಾಯಣಪ್ಪ ಅಂತ ಇವರ ಹೆಸರು. ಇವರ ವಯಸ್ಸು 85 ಇಯರ್ಸ್. ಇವರು ಬಂದಾಗ ನಡೆಯೋಕ್ಕಾಗ್ತಿರ್ಲಿಲ್ಲ, ತುಂಬ ನಡೆಯೋಕ್ಕೆ ಆಗ್ತಿರ್ಲಿಲ್ಲ, ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಎದ್ದೇಳೋಕ್ಕಾಗ್ತಿರ್ಲಿಲ್ಲ. ಅದರಿಂದ ನಮ್ಮ ಫಿಸಿಯೋಥೆರಪಿ ಡಾಕ್ಟರ್ ಅವರು ಹೇಳಿ ಅವ್ರ ಮನೆಯವ್ರಿಗೆ ಫಿಸಿಯೋಥೆರಪಿ ಕೊಡಿಸಿದ್ವಿ. ಈಗ ಇವರು ಬಂದು 1 ತಿಂಗಳಾಯಿತು. 1 ತಿಂಗಳಾದಾಗಿಂದ ಇವರು ಫಿಸಿಯೋಥೆರಪಿ ಕೊಡಿಸಿದಾಗಿಂದ ಚೆನ್ನಾಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು KB ಕೃಷ್ಣಪ್ಪ. ನನಗೆ ಕಾಲು ನೋವಾಗಿತ್ತು, ಎಲ್ಲ ಆಸ್ಪತ್ರೆಗೆ ಹೋಗಿ ಬಂದೆ, ತಿರುಗಿ ಬಂದೆ, ಏನು ಹುಷಾರಿರಲಿಲ್ಲ. ಈ ಬಂದ ಉತ್ತಮ ಆಯಿತು. ಮೈ ನೇಮ್ ಈಸ್ ಸೋಮಸುಂದರಂ. ಐ ಆಮ್ ಹಿಯರ್ ಫಾರ್ ದ ಪಾಸ್ಟ್ 10 months. ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಹಿಯರ್. ಹಿಯರ್ ದ ಮೇಡಮ್ ಈಸ್ and the doctor is coming daily to attend to us. They are taking care as we are all children. So we don't have any problem. Even though I am a well-placed gentleman as a minister's brother-in-law, I don't find a peace in my house. So I want to continue here up to my life. We are getting the best medical attention, food attention. Nurses are like our sisters and they are taking more care. At 6 o'clock we are getting coffee and 7 o'clock morning tiffin and 1 o'clock all the other things. So I cannot say more than this about my institution. I thank once again for the medical department. ಚೆನ್ನಾಗಿ ನೋಡ್ಕೊತಾರೆ ಸರ್. ಇಲ್ಲಿರೋ ಮೇಡಮ್ಮು ತುಂಬ ಒಳ್ಳೆಯವರು, ಇಲ್ಲಿರೋ ನರ್ಸುಗಳು ತುಂಬ ಒಳ್ಳೆಯವರು, ಚೆನ್ನಾಗಿ ನೋಡ್ಕೊಳ್ತಾರೆ ಸರ್. ನನ್ನ ಹೆಸರು ಒಳ್ಳೆಯ ಮಾತಾ. ಏನು ತುಂಬ ಎಕ್ಸಸೈಸ್ ಮಾಡಿಸ್ತಾರೆ ದಿನಾಗಲೂ ಒಂದು ಮೇಡಮು. ಇಷ್ಟು ದಿನ ತೊಂದರೆ ಆಗಿತ್ತು, ಇವಾಗ ಚೆಂದಾಗಿ ಕುಂತ್ಕೊಳ್ತೀನಿ ಅಮ್ಮ. ಆ ಥರ ಚೆಂದಾಗಿ ನೋಡ್ಕೊತಾರೆ ಎಲ್ಲರೂ. ಇಲ್ಲಿ ಬರೋ ಪೇಷಂಟ್ಸ್ ಎಲ್ಲ ಜೀರಿಯಾಟ್ರಿಕ್ ಪೇಷಂಟ್ಸ್ ಅಂತ, ಅಂದರೆ ವಯಸ್ಸಾಗಿರೋ ಪೇಷಂಟ್ಸೇ ಇರೋರು. ತುಂಬ ಬೆಡ್ ರಿಡನ್ ಪೇಷಂಟ್ಸೇ ಇರ್ತಾರೆ. ಆವಾಗ ಅವರು ಮನೆಯಲ್ಲಿ ನೋಡ್ಕೊಳೋಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೆ ಇಲ್ಲಿ ಬಂದು ಕೇರ್ಗೆ ಇಲ್ಲಿ ಬಿಡ್ತಾರೆ. ನಾವು ಫಿಸಿಯೋಥೆರಪಿ ಕೊಡೋದು ಈ ಬೆಡ್ ರಿಡನ್ ಪೇಷಂಟ್ಸ್ಗೆ. ಸ್ಟ್ರೋಕ್ ಪೇಷಂಟ್ಸೇ ತುಂಬ ಜಾಸ್ತಿ ಇದ್ದಾರೆ. ಬೇರೆ ಫ್ರ್ಯಾಕ್ಚರ್ ಪೇಷಂಟ್ಸು ಬರ್ತಾರೆ. ಆಮೇಲೆ ಎಲ್ಲೋ ಬ್ಯಾಕಲ್ಲಿ ಏನಾದರೂ ಡಿಸ್ಕ್ ಪ್ರಾಬ್ಲಮ್ ಆಗಿಬಿಟ್ಟು ಕಂಪ್ಲೀಟ್ಲಿ ಬೆಡ್ ರಿಡನ್ ಆಗಿ ಇಲ್ಲಿ ಬಂದಿರ್ತಾರೆ. ಆವಾಗ ನಾವು ಫಿಸಿಯೋಥೆರಪಿ ಸ್ವಲ್ಪ ದಿನ ಇಷ್ಟು ದಿನ ಆಗುತ್ತೆ ಅಂತ ಹೇಳಿಬಿಟ್ಟು ಟ್ರೀಟ್ಮೆಂಟ್ ಕೊಡ್ತೀವಿ. ಕೊಟ್ಟಾಗ ಸ್ವಲ್ಪ ಇಂಪ್ರೂವ್ ಆಗ್ತಾರೆ. ಇವಾಗ ಸಪೋಸ್ ಈ ಪೇಷಂಟು ಇವಾಗ ಫಿಸಿಯೋಥೆರಪಿ ಮಾಡ್ತಾಯಿದ್ದೀವಿ. ಮುಂಚೆ ಕಂಪ್ಲೀಟ್ಲಿ ಬೆಡ್ ರಿಡನ್ ಇದ್ರು ಇವರು. ಇವಾಗ ಎದ್ದು ಕೂತ್ಕೊತಾರೆ. ಸಪೋರ್ಟು ಸಿಟ್ಟಿಂಗ್ ಬ್ಯಾಲೆನ್ಸ್ ಬಂದಿದೆ ಇವರಿಗೆ. ಇನ್ನು ಮೇಲಿಂದ ಸ್ಟ್ಯಾಂಡಿಂಗ್ ಬ್ಯಾಲೆನ್ಸು ನೆಕ್ಸ್ಟ್ ಇವರಿಗೆ ಸ್ಟಾರ್ಟ್ ಮಾಡಿ. 2 ವರ್ಷ ಆಯಿತು ಬಂದು. ನನ್ನ ಹೆಸರು ಲಕ್ಷ್ಮಿ. ಇಲ್ಲಿ ಮೇಡಮ್ ಚೆನ್ನಾಗಿ ನೋಡ್ಕೊತಾರೆ. ಊಟ ತಿಂಡಿ ಎಲ್ಲ ಚೆನ್ನಾಗಿದೆ. ನಮಗೆ ಆರೋಗ್ಯವಾಗಿ ಚೆನ್ನಾಗಿದೆ. ಟ್ಯಾಬ್ಲೆಟ್ಸ್ ಎಲ್ಲ ಚೆನ್ನಾಗಿ ಕೊಡ್ತಾರೆ. ಆರೋಗ್ಯವಾಗಿ ಚೆನ್ನಾಗಿದ್ದೀನಿ. ಮನೆಯಿಂದ ಬಂದಿದ್ದೀನಿ, ಮಕ್ಕಳು ಕರ್ಕೊಂಬಂದು ಬಿಟ್ಟಿದ್ದಾರೆ. ಮನಸ್ಸಿಗೆ ಬೇಜಾರಾಗಿದೆ. ಇಲ್ಲಿಗೆ ಬಂದು ಸೇರ್ಕೊಂಡಿದ್ದೀನಿ. ಆರೋಗ್ಯವಾಗಿ. ನಮ್ಮದು ಊರು ಚಿಕ್ಕಮಗಳೂರು. ಆಕ್ಸಿಡೆಂಟ್ ಕೇಸು ಬರ್ತಾ ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ, ಒಂದು ಹೆಜ್ಜೆನೂ ಇಡೋಕ್ಕಾಗ್ತಾ ಇರಲಿಲ್ಲ. ಈಗ ಪರವಾಗಿಲ್ಲ, ನಿಲ್ತೀನಿ, ನಡೀತೀನಿ. ಯಾವುದಾದ್ರು ಸಪೋರ್ಟ್ ಇಟ್ಕೊಂಡು ಏನೂ ತೊಂದರೆ ಇಲ್ಲ. ಇಲ್ಲಿ ಡಾಕ್ಟ್ರುಗಳಾಗಲಿ ನರ್ಸ್ಗಳಾಗಲಿ ಎಲ್ಲ ಚೆನ್ನಾಗಿದ್ದಾರೆ. ಎಲ್ಲರೂ ಕೋಆಪ್ರೇಷನ್ ಇದೆ. ನನ್ನ ಹೆಸರು ಗೋಪಿನಾಥ್ ರಾವ್ ಅಂತ, ಹೆಬ್ಬಾಳಿಂದ ಬಂದಿದ್ದೀನಿ. ನಮ್ಮ ದೊಡ್ಡಕ್ಕ ಕಸ್ತೂರಿಬಾಯಿ ಅಂತಂದ್ಬಿಟ್ಟು ಈ 3 ತಿಂಗಳ ಹಿಂದೆ ಇಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ಗೆ ನಾವು ಸೇರಿಸಿದ್ದೀವಿ. ಇಲ್ಲಿ ಸರೋಜಾ ಅಂತಕ್ಕಂಥವ್ರು ಇನ್ಚಾರ್ಜ್ ಇದ್ದಾರೆ.
ಅವ್ರು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲ ಪೇಷಂಟ್ಸ್ನು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ತುಂಬ ನರ್ಸಿಂಗ್ ಕೇರ್ ಕೊಡ್ತಾರೆ. ಟೈಮ್ಲಿ ಫುಡ್ಡು ಎಲ್ಲ ಅರೇಂಜ್ ಮಾಡ್ತಾರೆ. ಮತ್ತು ಏನೇ ಪ್ರಾಬ್ಲಮ್ಸ್ ಇದ್ದರೂ ಡಾಕ್ಟ್ರಿಗೆಲ್ಲ ತೋರಿಸಿ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಇಂಥ ಭೇದ ಭಾವ ಏನು ಮಾಡೋದಿಲ್ಲ. ಭಾಳ ಚೆನ್ನಾಗಿ ಕಾಲಕ್ಕೆ ಸರಿಯಾಗಿ ಊಟ ತಿಂಡಿ ಸ್ನಾನ ವಗೈರೆಗಳನ್ನು ಕೊಟ್ಟು ಭಾಳ ಚೆನ್ನಾಗಿ ನೋಡ್ಕೊಳ್ತಾರೆ. ನಮಗೆ ಈಗ ಮನೆಯಲ್ಲಿ ಅವರಿಗೆ ಇಟ್ಕೊಂಡಿಲ್ಲ ಅನ್ನತಕ್ಕಂಥ ಯಾವ ಒಂದು ಬೇಸರನೂ ಇಲ್ಲ. ಇಲ್ಲಿ ಮನೆ ಥರನೇ ಚೆನ್ನಾಗಿ ನೋಡ್ಕೊಳ್ತಾರೆ. ನಮಗೆ ತುಂಬ ಖುಷಿಯಾಗಿದೆ. ಈ ರಿಹ್ಯಾಬಿಲಿಟೇಷನ್ ಸೆಂಟರು ಒಳ್ಳೆಯ ಕೆಲಸ ಮಾಡ್ತಾಯಿದೆ. ಇವರು ನಮ್ಮ ಪೇಷಂಟು. ಇವರು ಬಂದು ಅಲ್ಲೇ 3 ವರ್ಷ ಆಗಿದೆ. 3 ವರ್ಷದಿಂದ ಇವ್ರನ್ನ ನಾವೇ ನೋಡ್ಕೋತಾ ಇರೋದು. ಇವರಿಗೆ ಶುಗರ್ ಇದೆ. ಇವ್ರನ್ನ ನಮ್ಮ ತಾಯಿಗಿಂತ ಹೆಚ್ಚಾಗಿ ನಾವು ನೋಡ್ಕೋತಾ ಇದ್ದೀವಿ. ಆದರೆ ಇವರು ಕೂಡ ಆದರೆ ನಮ್ಮ ಜೊತೆ ಹಾಗೇ ಇದ್ದಾರೆ. ತುಂಬ ಚೆನ್ನಾಗಿ ನಾವು ಮಾಡೋ ಟ್ರೀಟ್ಮೆಂಟಿಗೆಲ್ಲ ಇದು ಮಾಡ್ತಾರೆ. ತುಂಬ ಚೆನ್ನಾಗಿದ್ದಾರೆ ಸರ್ ಇವಾಗ. ನಾನು ಮಾಡುತ್ತಿರೋ ಕೆಲಸ ವೃದ್ಧರ ಸೇವಾಶ್ರಮ, ನೆರವಿನ ಜೀವನ ಸೌಲಭ್ಯ, ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ, ಅಂಗವಿಕಲ, ಬುದ್ಧಿವಿಕಲ, ಪಾರ್ಕಿನ್ಸನ್, ಪಾರ್ಶ್ವವಾಯು ಪೀಡಿತ ರೋಗಿಗಳ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ನರಳುವವರ ಶುಶ್ರೂಷೆ. ವಾರದ 7 ದಿನ 24 ಗಂಟೆಯ ಕಾಲ ದಾದಿಯರಿಂದ ಆರೈಕೆ ಹಾಗೂ ಪುನರ್ವಸತಿ ಕೇಂದ್ರ. ನನ್ನ ಕಾರ್ಯವೈಖರಿಯನ್ನ ನೋಡಿ ಹಲವಾರು ಸಂಘ ಸಂಸ್ಥೆಗಳು ನನಗೆ ಪ್ರಶಸ್ತಿಯನ್ನ ನೀಡಿರ್ತಾರೆ. ನಮ್ಮ ತಂಗಿನಲ್ಲಿ ನಾವು ಸೇರಿಸಿದ್ದೀವಿ. ನಮ್ಮ ಮನೆಯಲ್ಲಿ ನೋಡ್ಕೊಳ್ಳೋಕ್ಕೆ ಯಾರೂ ಇರಲಿಲ್ಲ, ಅದಕ್ಕೋಸ್ಕರ ಅವರನ್ನು ಇಲ್ಲಿ ಸೇರಿಸಿದ್ದೀವಿ. ಅವರು ಮೊದಲು ಚಿಕನ್ ಗುನಿಯಾ ಆಗಿ ಅವ್ರ ಕೈಯಲ್ಲಿ ಈಗ ಏನೂ ಮಾಡೋಕ್ಕಾಗ್ತಾ ಇಲ್ಲ, ಅದಕ್ಕೋಸ್ಕರ ಅವರನ್ನು ಇಲ್ಲಿ ಸೇರಿಸಿದ್ವಿ. ಇಲ್ಲಿ ಬಹಳ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸಿಸ್ಟರ್ಗಳೆಲ್ಲ. ತಮ್ಮ ಸ್ವಂತ ತಂಗಿಯಂತೆ ಅವರು ನೋಡ್ಕೊತಾ ಇದ್ದಾರೆ. ನಮಸ್ಕಾರ, ನನ್ನ ಹೆಸರು ಕಾರ್ತಿಕ್ ಅಂತ, ನಮ್ಮಮ್ಮ ನಾಗರತ್ನ ಅಂತ. ನಾವು ಮೈಸೂರವರು. ಅಮ್ಮಂಗೆ ಹುಷಾರಿಲ್ಲದೆ BP ಹೈ ಆಗಿ ನಿಮ್ಯಾನ್ಸ್ಗೆ ಅಡ್ಮಿಟ್ ಮಾಡಿದ್ವಿ. ಸೊ ಅಲ್ಲಿ ಸರ್ಜರಿ ಆಗಿ ಬೆಡ್ ರಿಟರ್ನ್ ಆಗಿದ್ದರು. ಸೊ 1 ಮಂತ್ ICUಲಿದ್ದರು. ಅದಾದಮೇಲೆ ವಾರ್ಡಲ್ಲಿ 1 ಮಂತ್ ಇದ್ದರು. ಎಲ್ಲ ನಾರ್ಮಲ್ಲಾಗಿ, ಅಂದರೆ ತುಂಬ ಓಡಾಡೋಕ್ಕೆ ಲೆಫ್ಟ್ ಸೈಡು ಸ್ವಾಧೀನ ಇದ್ದಿದ್ದರಿಂದ ಇಲ್ಲಿಗೆ ನಾವು ಸೇರಿಸಿದ್ದೀವಿ. ಇವಾಗ ಸೇರಿಸಿ ಆಲ್ಮೋಸ್ಟ್ ಒಂದು 3 to 4 ಮಂತ್ಸ್ ಆಗಿದೆ. ರಿಕವರ್ ಆಗ್ತಾ ಇದ್ದಾರೆ. ಬಟ್ ಆ್ಯಸ್ ಪರ್ ಡಾಕ್ಟರ್ ಇನ್ನೂ ಒಂದು 1 ಮಂತ್ ಬೇಕಂತ ಹೇಳಿದ್ದಾರೆ ನಡೆಯೋಕ್ಕೆ. ಈಗ ಸ್ವಲ್ಪ ನಡೆಯೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ಇಂಪ್ರೂವ್ ಆಗಿದೆ. ನಮ್ಮ ಮಳವಳ್ಳಿಯವರು. ಅದು ನನ್ನ ಇದು
ನಾವು ಬಂದು 2 ತಿಂಗಳಾಯ್ತು ಅನ್ರಿ. ಚೆನ್ನಾಗಿ ನೋಡ್ಕೋತಾರೆ, ನಾನು ಹುಷಾರಾಗಿದ್ದೀನಿ. ಅದಕ್ಕೆ ಈಗ ಊರಿಗೆ ಹೋಗಬೇಕು ಬರೋ ವಾರ ಅಂತ ಹೇಳ್ತಾಯಿದ್ದೀನಿ. ಊರಿಗೆ ಹೋಗ್ಬಿಟ್ಟು ಬಂದು ಆಗಾಗ ತೋರಿಸ್ಕೊ ಹೋಗೋಣ ಅಂತ ಇದ್ದೀನಿ. ಹುಷಾರಾಗಿದ್ದೀನಿ, ನಡಿಯೋಕ್ಕಾಯ್ತಿರ್ಲಿಲ್ಲ, ಈಗ ನಡೀತಾ ಇದ್ದೀನಿ, ಓಡಾಡ್ಕೊಂಡಿದ್ದೀನಿ. ಈಗ ನರ್ಸ್, ಡಾಕ್ಟರ್, ಲಾಂಡ್ರಿ, ಹೌಸ್ ಕೀಪಿಂಗ್, ಅಟೆಂಡರ್, ಫಿಸಿಯೋಥೆರಪಿ ಅಲ್ಲದೆ ಮನೋರಂಜನೆಗಾಗಿ ಇಂಡೋರ್ ಗೇಮ್ಸ್, ಪ್ರತಿ ಕೋಣೆಯಲ್ಲೂ ಟಿವಿಯ ವ್ಯವಸ್ಥೆ, ಲಾಫಿಂಗ್ ಕ್ಲಬ್, ವಾಯುವಿಹಾರ ಸೌಲಭ್ಯಗಳು ದೊರೆಯುತ್ತೆ. ಪ್ರಿಯ ವೀಕ್ಷಕರೇ, ಎಲ್ಲಾ ವಿವರಗಳನ್ನ, ಸೌಲಭ್ಯಗಳನ್ನ ತಿಳಿದುಕೊಳ್ಳಲು ನೀವು ಖುದ್ದಾಗಿ ಬರಬೇಕಾಗಿಲ್ಲ. ನೀವು ದೂರವಾಣಿ ಮೂಲಕ ಹೆಚ್ಚಿನ ಮಾಹಿತಿ ಪಡೆದು ನಂತರ ನಮ್ಮನ್ನು ಭೇಟಿಯಾಗಿ. ಕೆಎನ್ಸಿ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ರಿಹ್ಯಾಬಿಟೇಷನ್ ಮತ್ತು ನರ್ಸಿಂಗ್ ಕೇರ್ ಸೆಂಟರ್, ವೃದ್ಧರ ಸೇವಾಶ್ರಮ, ನೆರವಿನ ಜೀವನ ಸೌಲಭ್ಯ, ಉಸಿರಾಟದ ತೊಂದರೆ, ಮಧುಮೇಹ, ರಕ್ತದೊತ್ತಡ ಪರೀಕ್ಷೆ, ದೀರ್ಘಕಾಲೀನ ಆರೈಕೆ ಶುಶ್ರೂಷೆ, ದೀರ್ಘಕಾಲ ರೋಗದಿಂದ ನರಳುವವರ ಶುಶ್ರೂಷೆ, ವಾರದ 7 ದಿನ 24 ಗಂಟೆ ದಾದಿಯರಿಂದ ಆರೈಕೆ ಹಾಗೂ ಪುನರ್ವಸತಿ ಕೇಂದ್ರ,